ಆರ್ ಸಿ ಬಿ ಅಭಿಮಾನಿಗಳು ತುಂಬ ಸೆಲೆಬ್ರೇಷನಲ್ಲಿ ತುಂಬ ಜೋಶಲ್ಲಿದ್ದೀರಾ. ಈ ಒಂದು ಸುಮಧುರ ಕ್ಷಣ, ಈ ಒಂದು ದಿನ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಚಾನ್ಸೇ ಇಲ್ಲ. 18ನೇ ವರ್ಷ ಆರ್ ಸಿ ಬಿ ಕಪ್ ಗೆದ್ದಿದೆ. ಒಂಥರ ಕಣ್ಣಲ್ಲಿ ಕೆಲವರು ಅಭಿಮಾನಿಗಳು ಕಣ್ಣಲ್ಲಿ ಈಗಲೂ ನೀರು ಬರುತ್ತೆ ಅದೊಂದು ನೆನೆಸ್ಕೊಂಡ್ರೆ. ಈ ಒಂದು ಕ್ಷಣ ಎಲ್ಲರೂ ಆರಾಮಾಗಿ ಸೆಲೆಬ್ರೇಷನ್ ಮಾಡಿ, ಆ ಒಂದು ಸೆಲೆಬ್ರೇಷನ್ ಮಾತ್ರ ಇಡೀ ಪ್ರಪಂಚನೇ ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಅಂಥ ಒಂದು ಸೆಲೆಬ್ರೇಷನ್ ಕರ್ನಾಟಕದ ಬೆಂಗಳೂರಿನ ಗಲ್ಲಿಯಿಂದ ಹಿಡಿದು ಇಡೀ ಪ್ರಪಂಚದಂತ ಆ ಒಂದು ಸೆಲೆಬ್ರೇಷನ್ ಇದೆ. ಕಪ್ ಗೆಲ್ತಿದಂತೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಕಣ್ಣೀರು ಹಾಕಿದ್ರು. ಆ ಒಂದು ಕ್ಷಣ ನೋಡೋಕ್ಕೆ ನಾವೊಬ್ಬ ಫ್ಯಾನ್ ಆಗಿ ತುಂಬ ಒಂದು ಥರ ಆ ಮೂಮೆಂಟ್ ಹೆಂಗಿರುತ್ತೆ ಅಂದರೆ ನೋಡೋಕ್ಕಾಗಲ್ಲ. ಅದರಲ್ಲೂ ನಮ್ಮ ಗೇಯ್ಲು ಎಬಿಡಿ ಅಂದ ಅವ್ರನ್ನೂ ಕರೆದ್ಬಿಟ್ಟು ತಪ್ಪಿಕೊಂಡು ಆ ಒಂದು ಕ್ರೆಡಿಟನ್ನು ಅವ್ರಿಗೂ ಕೂಡ ಕೊಟ್ಟರು. ಇದಕ್ಕೆ ಕಿಂಗ್ ಕೊಹ್ಲಿ ಅಂತ ಹೇಳೋದು. ಒಟ್ಟಿನಲ್ಲಿ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಈ ಒಂದು ಕ್ಷಣ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಆಕಾಶ ಭೂಮಿ ಒಂದಾಗುತ್ತೆ. ನೀವು ಹೊರಗಡೆ ಬಂದು ನೋಡಬೇಕು. ನೈಟ್ ಸೆಲೆಬ್ರೇಷನ್ ಇತ್ತು. ಯಾವ ಥರ ಸೆಲೆಬ್ರೇಷನ್ ಅಂತಂದರೆ ನೀವು ಅದನ್ನು ನೋಡೋಕ್ಕೆ ಆಗಲ್ಲ. ಒಂದೊಂದು ಏರಿಯಾ, ಒಂದೊಂದು ಗಲ್ಲಿಲೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ ಹೊರಗಡೆ ಬಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಮಾತ್ರ ಯಾವ ಇತಿಹಾಸದಲ್ಲೇ ಇಂಥ ಒಂದು ಕ್ಲಬ್, ಇಂಥ ಒಂದು ಫ್ರಾಂಚೈಸಿ, ಇಂಥ ಒಂದು ತಂಡಕ್ಕೆ ಇಂಥ ಒಂದು ಲಾಯಲ್ಟಿ ಫ್ಯಾನ್ಸ್ ಯಾರು ನೋಡೋಕ್ಕೆ ಚಾನ್ಸೇ ಇಲ್ಲ. ಅಂಥ ಒಂದು ಸೆಲೆಬ್ರೇಷನ್ನು ನನಗಿನ್ನೂ ವಾಯ್ಸು ಆ ಫ್ಯಾನ್ಸ್ ಜೊತೆ ಅದೊಂದು ಕಿರ್ಚಾಟ, ಕೂಗಾಟ, ಸೆಲೆಬ್ರೇಷನ್ಗೆ ಇನ್ನೂ ವಾಯ್ಸು ಇದಾಗ್ತಿದೆ. ಅಷ್ಟು ಈಗಲೂ ಕೂಡ ಶಿವರಿಂಗ್ ಆಗ್ತಿದೆ. ಆ ಒಂದು ನಂಬಕ್ಕೆ ಆಗ್ತಾ ಇಲ್ಲ ಆರ್ ಸಿ ಬಿ ಕಪ್ ಗೆದ್ದಿದೆ. ಇಂಥ ಒಂದು ಸುಮಧುರ ಕ್ಷಣ ಮೂಮೆಂಟ್ ಅದು ಯಾವ ಥರ ಇದೆ ಅಂದರೆ ನಿಜವಾಗ್ಲೂ ಎಮೋಷನಲಿ ಎಷ್ಟು ಕನೆಕ್ಷನ್ ಆಗುತ್ತೆ ಗೊತ್ತಾ ಫ್ಯಾನ್ಸ್ಗೆ. ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ದಾರೆ. ಫಸ್ಟ್ನೇ ಸೀಸನ್ ಆಡ್ತಾ ಇರೋ ಆಟಗಾರರಿಂದ ಹಿಡಿದು 18ನೇ ಸೀಸನ್ ಅಂದರೆ ಮೊದಲನೇ ಸೀಸನಿಂದ ಇಲ್ಲಿವರೆಗೂ ಆಡ್ತಾ ಇರೋ ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಕಣ್ಣೀರು ಹಾಕಿದ್ದಾರೆ ಆರ್ ಸಿ ಬಿ ಕಪ್ ಗೆಲ್ತಿದ್ದಂತೆ. ಇನ್ಯಾರಿಗ್ರೆ ಸಿಗುತ್ತೆ ಇಂಥ ಒಂದು ಲಾಯಲ್ಟಿ, ಇಂಥ ಒಂದು ಪ್ರೀತಿ, ವಿಶ್ವಾಸ ಯಾವ ತಂಡಕ್ಕಿದೆ, ಯಾವ ಆಟಗಾರರಿಗಿದೆ? ಆರ್ ಸಿ ಬಿಗಿರೋದು. ನಮ್ಮ ತಂಡ ಬಿಟ್ಟೋದ 4 ವರ್ಷ ಆದರೂ ಕೂಡ ಎಬಿಡಿಗೆ ಕರೆಸಿ ಆ ಗೌರವ ಕೊಡ್ತೀವಿ, ಗೇಯ್ಲಿ ಕರೆಸಿ ಆ ಗೌರವ ಕೊಡ್ತೀವಿ, ಅನಿಲ್ ಕುಂಬ್ಳೆ, ದ್ರಾವಿಡ್, ಪ್ರತಿಯೊಬ್ಬರಿಗೂ ಆರ್ ಸಿ ಬಿಲಿ ಯಾರ್ಯಾರು ಆಟ ಆಡಿದ್ದಾರೆ ಎಲ್ಲರಿಗೂ ಆ ಒಂದು ಕ್ರೆಡಿಟ್ ಹೋಗುತ್ತೆ. ಅಂಥ ಒಂದು ಕ್ಷಣ ನಮ್ದಾಗಿದೆ. ಫ್ಯಾನ್ಸ್ ತುಂಬ ಸೆಲೆಬ್ರೇಷನ್ ಅಂದರೆ ಕಾಯ್ತಾ ಇದ್ವಿ. ನಾವು ಹಂಗೆ ಮಾಡ್ತೀವಿ ಸೆಲೆಬ್ರೇಷನ್, ಈ ಥರ ಮಾಡ್ತೀವಿ. ಅದಕ್ಕಿಂತ 10 ಪಟ್ಟು, 100 ಪಟ್ಟು, 1000 ಪಟ್ಟು ಆ ಒಂದು ಸೆಲೆಬ್ರೇಷನ್ ಇದೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನೂ ಶುರು ಆಗುತ್ತೆ. ರಕ್ತದಾನ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ತರಹೇವಾರಿ ಚಾಲೆಂಜ್ ಕೊಟ್ಟಿರ್ಬೋದು. ಆರ್ ಸಿ ಬಿ ಗೆದ್ರೆ ನಾವು ದೇವರಿಗೆ ಮುಡಿ ಕೊಡ್ತೀನಿ ಅನ್ನೋದಾಗಿರ್ಬೋದು, ಉರುಳು ಸೇವೆ ಮಾಡ್ತೀನಿ ಅನ್ನೋದು, ಸಾಕಷ್ಟು ಚಾಲೆಂಜ್ಗಳು ಒಂದೊಂದೇ ಸ್ಟಾರ್ಟ್ ಆಗುತ್ತೆ. ಆರ್ ಸಿ ಬಿ ಕಪ್ ಗೆದ್ದಿದೆ. ಈ ಸಲ ಕಪ್ ನಮ್ಮದೇ ಅಂತ ನಾವು ಹೇಳ್ತಾ ಇದ್ವಿ. ನಮ್ದಾಗಿದೆ. ಈ ಸಲ ಕಪ್ ನಮ್ದಾಗಿದೆ. ಆ ಒಂದು ಕ್ಷಣವನ್ನು ಮರೆಯೋಕ್ಕಾಗ್ತಾಯಿಲ್ಲ. ಮಾತೇ ಬರ್ತಾ ಇಲ್ಲ ರೀ. ಕೆಲವರು ನಾನು ಅವ್ರದ ಸೆಲೆಬ್ರೇಷನ್ನ ವೈಬ್ ತಗೊಳಕ್ಕೆ ಹೋದರೆ ಒಂದು ಫೀಲ್ಡಲ್ಲಿ ಅವರು ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ಒಂದು ಕಣ್ಣಲ್ಲೇ ತುಂಬಿಕೊಂಡಿದ್ದಾರೆ ಆ ಒಂದು ಸೆಲೆಬ್ರೇಷನ್, ಆ ಒಂದು ಎಮೋಷನ್ ರೀ. ಆರ್ ಸಿ ಬಿ ಅಂದರೆ ಎಮೋಷನ್ನು, ಪ್ರೀತಿ, ಆ ಒಂದು ಸೆಲೆಬ್ರೇಷನ್ ಎಮೋಷನ್ ಆ ಥರ ಇದೆ. ಇನ್ನೊಂದು, ಎಲ್ಲರೂ ಕೂಡ ಮ್ಯಾಚ್ ನೋಡಬೇಕಾದ್ರೆ ಸೆಲೆಬ್ರೇಷನ್ ಒಂದು ಕಡೆ ಆದರೆ ಒಳ್ಳೆ ಟಾರ್ಗೆಟೇ ಕೊಟ್ವಿ. ಫಸ್ಟ್ ಬ್ಯಾಟಿಂಗ್ ಬಂದು ಅಂದರೆ ಆ ಒಂದು ಸ್ಟೇಡಿಯಂಗೆ ನಾವು 200+ ಕೊಟ್ಟಿದ್ರೆ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿತ್ತು ಅನ್ನೋ ಥರ ಇತ್ತು ಸ್ಟಾರ್ಟಿಂಗ್ ಆಡಬೇಕಾದ್ರೆ. ಸೊ 190 ಟಾರ್ಗೆಟ್ ಕೊಟ್ಟರು. ಟಾರ್ಗೆಟನ್ನು ಪಂಜಾಬು ಚೇಸ್ ಮಾಡ್ತಾರೆ. ಹೆಂಗೆ ಆ ಒಂದು ಬ್ಯಾಟಿಂಗ್ ಲೈನಪ್ ಯಾವ ಥರ ಇದೆ ಅನ್ನೋದು ಕೂಡ ನಮಗೆ ಸಾಕಷ್ಟು ಇನ್ನೂ ಕೂಡ ನಮಗೆ ಅದನ್ನು ತಡ್ಕೊಳಕ್ಕಾಗ್ತಿಲ್ಲ. ಈ ಕಪ್ ಏನು ಮಾಡ್ತಾರೆ, ಪಂಜಾಬ್ ಅವ್ರು ಚೇಸ್ ಮಾಡ್ತಾರಾ, ವಿನ್ ಆಗುತ್ತಾ, ಏನಾಗುತ್ತೆ? ಫಸ್ಟು ನಮ್ಮ ಬ್ಯಾಟಿಂಗ್ ಇದ್ರೂ ಕೂಡ ಸಾಲ್ಟು ಚೆನ್ನಾಗಿ ಆಡ್ತಾಯಿದ್ರು, ಔಟ್ ಆಗ್ಬಿಟ್ರು. ವಿರಾಟ್ ಕೊಹ್ಲಿ ಒಳ್ಳೆ ನಿಧಾನಗತಿಯಲ್ಲಿ ಆಡ್ತಾಯಿದ್ರು, ಅವರು ಕ್ಯಾಚ್ ಕೊಟ್ಟು ಔಟ್ ಆದರು. ಪಟ್ಟಿದಾರ್ ಆಗಿರ್ಬೋದು, ಲಿವಿಂಗ್ಸ್ಟೋನ್ ಆಗಿರ್ಬೋದು, ಪ್ರತಿಯೊಬ್ಬರು, ನಮ್ಮ ರೊಮಾರಿಯೋ ಶೆಫರ್ಡ್ ಆಗಿರ್ಬೋದು, ಅಂದರೆ ಆಟ ಆಡಿದ್ರು. ಅಂಥ ಒಂದು ಅದ್ಭುತ ಆಟ ಆಡೋದಕ್ಕೆ ಕೂಡ ತಂಡದ ಒಂದು ಎಲ್ಲರೂ ಆಟ ಆಡೋದ್ರಿಂದ 190 ಆಯಿತು. ಇನ್ನು ಸೆಕೆಂಡು ಚೇಸಿಂಗ್ ಶಿವರಾಜ್ ಕಂಡಂತಹ ಪಂಜಾಬ್ ಒಳ್ಳೆ ಓಪನಿಂಗ್ ತಗೊಳ್ತಾ ಇತ್ತು. ಅಂಥದ್ರಲ್ಲಿ ನಮ್ಮ ಬೌಲಿಂಗ್ ಪಡೆ ಮೊದಲನೇ ವಿಕೆಟ್ ಪಡೀತು. ಇನ್ನು ವಿಕೆಟ್ ತಗೊಳ್ತೀವಿ, ಇನ್ನೇನು ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋ ಟೈಮಲ್ಲಿ ಎಲ್ಲ ಜೋಶ್ ಇಂಗ್ಲೀಷ್ ಅವರು ಅದ್ಭುತವಾಗಿ ಆಟ ಆಡ್ತಾಯಿದ್ರು. ಆಯಿತು, ಮುಗೀತು, ನಮ್ಮ ಆರ್ ಸಿ ಬಿ ಕಪ್ ಈ ವರ್ಷ ಆಗಲ್ಲಪ್ಪ, ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ, ಯಾಕೆಂದ್ರೆ ಆ ಥರ ಆಟ ಆಡ್ತಿದ್ರೆ ಮುಗೀತು ಕತೆ ಅನ್ನೋ ಅಂಥದ್ರಲ್ಲಿ ಕೃಣಾಲ್ ಪಾಂಡ್ಯ ಆಗಿರ್ಬೋದು ಅದ್ಭುತವಾದಂಥ ಬೌಲಿಂಗ್ ಮಾಡಿ ಈ ಒಂದು ಪ್ಲೇಯರ್ ಆಫ್ ದಿ ಮ್ಯಾಚನ್ನು ಅವ್ರು ತಗೊಂಡ್ರು. ಎಂಥ ರನ್ನು ಓವರ್ ರೀ ಅದು, ರನ್ ಕಂಟ್ರೋಲು, 2 ವಿಕೆಟು, ನೀವು ಯೋಚನೆನೇ ಮಾಡೋಕ್ಕಾಗಲ್ಲ. ಇನ್ನು ನಮ್ಮ ರೊಮಾರಿಯೋ
ಶ್ರೇಯಸ್ ಅಯ್ಯರ್ ಈ ಥರ ಒಳ್ಳೊಳ್ಳೆ ಆಟಗಾರರ ವಿಕೆಟ್ ತೆಗೆದುಬಿಟ್ಟು RCB ಕಡೆ ಟರ್ನ್ ಮಾಡಿದ್ರು ಆ ಒಂದು ಮ್ಯಾಚನ್ನು. ಫೈನಲಿ ಗೆದ್ದಿದ್ದೀವಿ. ಕೊನೆ ಓವರ್ ತನಕ ಇತ್ತು ಮ್ಯಾಚ್, ಕೊನೆ ಓವರ್ ತನಕ ಇತ್ತು, ಆದರೂ ಗೆದ್ದು. ಅದರಲ್ಲೂ ಸೆಲೆಬ್ರೇಷನ್ ಆದಮೇಲೆ ಸಾಧ್ಯನೇ ಇಲ್ಲ. ಆ ಒಂದು ಸ್ಟೇಡಿಯಂ ಯಾವ ಥರ ಇತ್ತು, ಸ್ಟೇಡಿಯಮಲ್ಲೇ ಹಂಗಿದ್ರೆ ಇನ್ನು ವರ್ಲ್ಡ್ ವೈಡ್ ಕರ್ನಾಟಕ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಮಾತ್ರ ಬೇರೆ ಥರ ಇದೆ. ಎಲ್ಲ ನೋಡ್ತಾ ಇದ್ದೀರಾ ನೀವು. ಫೈನಲಿ RCB ಗೆದ್ದಿದೆ. ನಮ್ಮ ಗೌರ್ಮೆಂಟು ಅವ್ರಿಗೆ ಸೆಲೆಬ್ರೇಷನ್ ಕೂಡ ಇಟ್ಕೊಂಡಿದೆ ವಿಧಾನಸೌಧ ಮುಂದ್ಗಡೆ ಮಾಡಲಿ. ಅದೇ ಥರ RCB ಫ್ಯಾನ್ಸ್ ಎಲ್ಲರದು ಕೂಡ ಒಪಿನಿಯನ್, ಸ್ಟೇಡಿಯಂ ಆಗಿರ್ಬೋದು, ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರ್ಬೋದು ಅಥವಾ ಸರೌಂಡಿಂಗ್ ಬೆಂಗಳೂರಲ್ಲಿ ಒಂದು ಮೆರವಣಿಗೆ ಮಾಡಬೇಕು. ಓಪನ್ ಸ್ಪೇಸಲ್ಲಿ RCB ಆಟಗಾರರು ಬರಬೇಕು, ಮೆರವಣಿಗೆ ಮಾಡಬೇಕು ಅಂತ ಆ ಒಂದು ಇದರಲ್ಲೇ ಖಂಡಿತ ಇಲ್ಲಿ ಸೆಲೆಬ್ರೇಷನ್ಗೆ ಬರ್ತಾರೆ ಅಂತ ಕೂಡ ಒಂದು ಮಾಹಿತಿ ಇದೆ. ಬರಲಿ, ಸೆಲೆಬ್ರೇಷನ್ ಮಾಡೋಣ. ಇಡೀ ಜಗತ್ತೇ ನಮ್ಮ ಕಡೆ ತಿರುಗಿ ನೋಡಬೇಕು. ಆ ಥರ ಒಂದು RCB ಫ್ಯಾನ್ಸ್ ಸೆಲೆಬ್ರೇಷನ್ ಮಾಡೋಣ. RCB ಕಪ್ ಗೆದ್ದಿದೆ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ವರ್ಷಗಳ ಶ್ರಮ ಪ್ರತಿಫಲವಾಗಿ ಈಗ ಸಿಕ್ಕಿದೆ. RCB ಫ್ಯಾನ್ಸ್ ಸೆಲೆಬ್ರೇಷನ್ ಮಾಡಿ ಅದ್ದೂರಿಯಾಗಿ ನಮ್ಮ ಆಟಗಾರರಿಗೆ ಪ್ರೀತಿ ವಿಶ್ವಾಸ ಕೊಡಿ. ಈ ಸಲ ಕಪ್ ನಮ್ದಾಗಿದೆ, ಮುಂದಿನ ಸಲ ಇನ್ನೊಂದು ಕಪ್ ನಮ್ದಾಗಲೇಬೇಕು ಅನ್ನೋ ಸ್ಲೋಗನಲ್ಲಿ ಮತ್ತೆ RCBಗೆ ಜೋಶ್ ಕೊಡಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.